ಪರಿಷತ್ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಪರಿಷತ್ ಟಿಕೆಟ್ ಘೋಷಣೆಯಾಗಿದೆ, ಆದರೆ ಬಿಜೆಪಿಯಲ್ಲಿ ಈಗ ಅಸಮಾಧಾನ, ಟೆನ್ಷನ್, ಟಿಕೆಟ್ ಮಿಸ್. ಮಾಜಿ ಶಾಸಕ ರಘುಪತಿ ಭಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ರಘುಪತಿ ಭಟ್. 4 ದಶಕಗಳ ಸಂಪ್ರದಾಯವನ್ನ ಬಿಜೆಪಿ ಮುರಿದಿದೆ ಅಂದಿದ್ದಾರೆ. ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗಿದೆ. ಬಿಜೆಪಿಯ ಈ ನಿಲುವಿನಿಂದ ನಾನು ವಿಚಲಿತನಾಗಿದ್ದೇನೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ರಘುಪತಿ ಭಟ್. ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಪೋಸ್ಟ್ ಹಾಕೋ ಮೂಲಕ ಒಂದು ಸುದೀರ್ಘವಾದಂತಹ ಪೋಸ್ಟ್ ಅನ್ನ ಬರ್ಕೊಂಡಿದ್ದಾರೆ. ಸಕ್ರಿಯ ಕಾರ್ಯಕರ್ತನಾಗಿ ಯಾವ ರೀತಿಯಾಗಿ ನಾನು ಕೆಲಸವನ್ನ ಮಾಡಿದ್ದೆ, ಪದಾಧಿಕಾರಿಯಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದೆ, ಜೊತೆಗೆ ಒಂದು ತಳಮಟ್ಟದಿಂದ ಬಂದಂತ ನನಗೆ ಸಾಕಷ್ಟು ಆಕಾಂಕ್ಷೆಗಳಿತ್ತು. ಆದರೆ ಈ 4 ದಶಕಗಳ ಸಂಪ್ರದಾಯ ಇದೆಯಲ್ಲ, ಅದನ್ನ ಬಿಜೆಪಿ ಮುರಿದಿದೆ ಅನ್ನುವಂಥ ಬೇಸರವನ್ನ ಈಗ ಹೊರಹಾಕಿರೋದು. ಆ ನಿಟ್ಟಿನಲ್ಲಿ ಈ ಅಸಮಾಧಾನವನ್ನು ಯಾವ ರೀತಿಯಾಗಿ ಬಿಜೆಪಿ ಸಮಾಧಾನ ಪಡಿಸುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಸದ್ಯಕ್ಕೆ.